ವಿಶ್ವದಾದ್ಯಂತ ಯಶ್ ಅಭಿನಯದ ಟಾಕ್ಸಿ ಅಬ್ಬರ ಜೋರಾಗಿನೇ ಇದೆ. ಸೂರ್ಯೋದಯಕ್ಕೆ ಮುನ್ನವೇ ತೆರೆ ಮೇಲೆ ರಾಯನ ದರ್ಶನವಾಗಿದೆ. 5 ಗಂಟೆ 6 ಗಂಟೆಗಳ ಶೋಗಳಿಗೆ ಮುಗಿಬಿದ್ದಿದ್ದಾರೆ ಫ್ಯಾನ್ಸ್ಗಳು. ಕರ್ನಾಟಕದಲ್ಲಿ 1500 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗಿದೆ. ಬೆಂಗಳೂರಿನಲ್ಲಿ 3500 ದಾಟಿದೆ ಟಿಕೆಟ್ ದರ. ಪ್ರಪಂಚದಾದ್ಯಂತ 12,000 ಸ್ಕ್ರೀನ್ಗಳಲ್ಲಿ ಯಶ್ ಫಿಲ್ಮ್ ರಿಲೀಸ್ ಆಗಿರುವಂತದ್ದು. 12 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದೆ ಮೊದಲ ಸಿನಿಮಾ ಇದು, ಟಾಕ್ಸಿಕ್ ಸಿನಿಮಾ. ಹಾಲಿವುಡ್ ಸ್ಟಾರ್ಗಳನ್ನೇ ಮೀರಿಸಿದ ಕನ್ನಡದ ಸೂಪರ್ ಸ್ಟಾರ್ ಯಶ್. ದೇಶಾದ್ಯಂತ 8,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗಿದೆ. ಅಮೆರಿಕ, ಬ್ರಿಟನ್ ಸೇರಿ ಹಲವು ರಾಷ್ಟ್ರಗಳಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿರುವಂತದ್ದು. ಒಟ್ಟು 6 ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಕನ್ನಡದ ಗ್ಲೋಬಲ್ ಸಿನಿಮಾ 800 ಕೋಟಿ ಬಜೆಟ್ನಲ್ಲಿ ತಯಾರಾಗಿರೋ ಅದ್ಧೂರಿ ಸಿನಿಮಾ ಇದು. 5 ನಾಯಕಿಯರ ಜೊತೆ ಯಶ್ ಸಖತ್ ಕೆಮಿಸ್ಟ್ರಿ ವರ್ಕ್ ಆಗಿರುವಂತದ್ದು. ವಿಶ್ವದಾದ್ಯಂತ ಯಶ್ ಅಭಿನಯದ ಟಾಕ್ಸಿಕ್ ಅಬ್ಬರ ಜೋರಾಗಿನೇ ಇದೆ. ಸೂರ್ಯೋದಯಕ್ಕೆ ಮುನ್ನವೇ ತೆರೆ ಮೇಲೆ ರಾಯನ ದರ್ಶನವಾಗಿದೆ ಅಭಿಮಾನಿಗಳಿಗೆ. 5 ಗಂಟೆ 6 ಗಂಟೆ ಶೋಗಳಿಗೆ ಮುಗಿಬಿದ್ದಿದ್ದಾರೆ ಫ್ಯಾನ್ಸ್ಗಳು. ಕರ್ನಾಟಕದಲ್ಲಿ ಒಟ್ಟಾರೆ 1500 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಇಂದು ರಿಲೀಸ್ ಆಗಿರುವಂತದ್ದು. ಅಭಿಮಾನಿಗಳು ಕೆಜಿಎಫ್ 2 ಬಳಿಕ ಕಾತರದಿಂದ ಕಾಯ್ತಾ ಇದ್ದಂತಹ ಸಿನಿಮಾ ಟಾಕ್ಸಿಕ್ ಆಗಿದೆ. ಸತತ 4 ವರ್ಷಗಳಿಂದ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಂತಹ ಕ್ಷಣ ಇಂದು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿರುವಂತದ್ದು. ಕರ್ನಾಟಕದಲ್ಲಿ ಒಟ್ಟಾರೆ 1500 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗಿರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ 3500 ದಾಟಿದೆ ಟಿಕೆಟ್ ದರ. ಪ್ರಪಂಚದಾದ್ಯಂತ 12,000 ಸ್ಕ್ರೀನ್ಗಳಲ್ಲಿ ಯಶ್ ಫಿಲ್ಮ್ ರಿಲೀಸ್ ಆಗಿರುವಂತದ್ದು. 12,000 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿರುವಂತಹ ಮೊದಲ ಸಿನಿಮಾ ಇದಾಗಿದೆ. ಹಾಲಿವುಡ್ ಸ್ಟಾರ್ಗಳನ್ನೇ ಮೀರಿಸಿದ ಕನ್ನಡದ ಸೂಪರ್ ಸ್ಟಾರ್ ಯಶ್ ದೇಶಾದ್ಯಂತ 8,000 ಸ್ಕ್ರೀನ್ಗಳಲ್ಲಿ ಈಗ ಟಾಕ್ಸಿಕ್ ರಿಲೀಸ್ ಆಗಿರುವಂತದ್ದು. ಅಭಿಮಾನಿಗಳ ಕಾಯುವಿಕೆಗೆ ಈಗ ತೆರೆ ಬಿದ್ದಿರುವಂತದ್ದು. ಇಡೀ ಭಾರತೀಯ ಚಿತ್ರರಂಗವೇ ಕಾತರದಿಂದ ಕಾಯ್ತಿದ್ದ ಆ ದಿನ ಬಂದೇ ಬಿಟ್ಟಿದೆ. ಇಂದು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿ ರಾಯನ ಅಬ್ಬರ ಜೋರಾಗಿಯೇ ಇದೆ. ಇನ್ನು ಥಿಯೇಟರ್ಗಳ ಮುಂದೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಸಂಭ್ರಮವನ್ನ ಪಡ್ತಾ ಇರುವಂತದ್ದು. ಯಶ್ ಅಭಿನಯದ ಟಾಕ್ಸಿಕ್ ಅಬ್ಬರ ಜೋರಾಗಿಯೇ ಇದೆ. ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಈ ಸಿನಿಮಾ ಕೆವಿಎನ್ ಪ್ರೊಡಕ್ಷನ್ ಮತ್ತು ಮಾನ್ಸ್ಟಾರ್ ಮೈಂಡ್ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬಂದಿರುವಂತದ್ದು. ಬೆಂಗಳೂರಿನಲ್ಲಿ 3500 ದಾಟಿದೆ ಈ ಟಿಕೆಟ್ ದರ. ದೇಶಾದ್ಯಂತ 8,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಈಗ ರಿಲೀಸ್ ಆಗಿರುವಂತದ್ದು. ಯಶ್ ಅಭಿಮಾನಿಗಳು ಸಂಭ್ರಮವನ್ನ ಪಡ್ತಾ ಇರುವಂತದ್ದು. ಬೆಳಗ್ಗೆ 5 ಮತ್ತು 6 ಗಂಟೆಗಳ ಶೋಗೆ ಮುಗಿಬಿದ್ದಿದ್ದಾರೆ ಯಶ್ ಫ್ಯಾನ್ಸ್.
ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ತ್ರಿಷಾ. ತ್ರಿಷಾ, ಸತತ 4 ವರ್ಷಗಳ ಕಾಯುಕಿಗೆ ಈಗ ತೆರೆ ಬಿದ್ದಿದೆ. ಯಶ್ ಸಿನಿಮಾ ರಿಲೀಸ್ ಆಗಿದೆ ಟಾಕ್ಸಿಕ್. ಹೇಗಿದೆ ಅಭಿಮಾನಿಗಳ ರಿಯಾಕ್ಷನ್? ಯಶ್ ಚಂದನ 4 ವರ್ಷಗಳಿಂದ ಯಶ್ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು ಟಾಕ್ಸಿಕ್ ಯಾವಾಗ ಅಂತ. ಅಂತೂ ಇವತ್ತು ಬೆಳಗಿನ ಜಾವ 6 ಗಂಟೆಗೆ ಸಿನಿಮಾ ತೆರೆ ಕಂಡಿದೆ. ಅದು ಅಲ್ಲದೆ ಬರೀ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವಾದ್ಯಂತ ಇವತ್ತು ತೆರೆ ಕಂಡಿದೆ. ಈಗಾಗಲೇ ಬೇರೆ ದೇಶದಲ್ಲೂ ಕೂಡ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವಾಗೆಲ್ಲ ಕಡೆನೂ ಬೇರೆ ದೇಶಗಳಲ್ಲೂ ಹೌಸ್ಫುಲ್ ಆಗಿದೆ. ದುಬೈನಲ್ಲಿ ಬೆಳಗ್ಗೆ 2:30 ಗಂಟೆಗೆ ಬೆಳಗಿನ ಜಾವ ಸಿನಿಮಾ ರಿಲೀಸ್ ಆಗಿದೆ. ಅಮೆರಿಕದಲ್ಲಿ ನಿನ್ನೆ ರಾತ್ರಿ ರಿಲೀಸ್ ಆಗಿದೆ. ಸೊ ಆಸ್ಟ್ರೇಲಿಯಾ ಟೈಮಿಂಗ್ಸ್ ಪ್ರಕಾರ ನಿನ್ನೆ ರಾತ್ರಿ 10:00 ಅಂದ್ರೆ ಭಾರತದ ಸಮಯದ ಪ್ರಕಾರ ನಿನ್ನೆ ರಾತ್ರಿ 10:00 ಅಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಸೊ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಕರ್ನಾಟಕದಲ್ಲಿ ರಿಲೀಸ್ ಆಗಿದೆ. ಹಾಗೆ ಇಡೀ ಬೇರೆ ಬೇರೆ ರಾಜ್ಯಗಳಲ್ಲೂ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಅಭಿಮಾನಿಗಳ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ದಾರೆ. ಯಾವಾಗ್ಲೂ ಒಂದು ಸಿನಿಮಾ ಬಂದಾಗ ಬೆಳಗ್ಗೆ 10 ಗಂಟೆ ಆದ್ರೂ ಕೆಲವೊಮ್ಮೆ ಅಭಿಮಾನಿಗಳು ಬರುವಂತಹ ನಿರೀಕ್ಷೆ ಇರೋದಿಲ್ಲ ಯಾರಿಗೇ ಆದ್ರೂ ಕೂಡ. ಆದ್ರೆ ಈ ಸಿನಿಮಾ ಹಂಗಾಗಿಲ್ಲ. ಬೆಳಗಿನ ಜಾವ 5 ಗಂಟೆಗೆ ಬಂದು ಅಭಿಮಾನಿಗಳು ಥಿಯೇಟರ್ ಮುಂದೆ ಪಟಾಕಿ ಹಾರಿಸೋದಿರ್ಬೋದು ಅಥವಾ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸೋದಿರ್ಬೋದು. ಬೆಳಗ್ಗೆ 6 ಗಂಟೆಗೆ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತರಾಗಿ ಬಂದು ಸಿನಿಮಾವನ್ನ ನೋಡ್ತಿದ್ದಾರೆ. ಈಗಾಗಲೇ ಸಿನಿಮಾ ತಂಡ ಹೇಳಿತ್ತು ಇದು ಮಕ್ಕಳಿಗಲ್ಲ ದೊಡ್ಡವರಿಗೆ ಅಷ್ಟೇ ಅಂತ ಹೇಳಿತ್ತು. ಆದ್ರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾವನ್ನ. ಇನ್ನು ಅಭಿಮಾನಿಗಳಲ್ಲಂತೂ ಸಂತಸವನ್ನ ಹೇಳಕ್ ಆಗ್ತಾ ಇಲ್ಲ. ಒಂದು ಥಿಯೇಟರ್ ಒಳಗೆ ಕಿರ್ಚೋದಿರ್ಬೋದು ಅಥವಾ ಆ ಸೆಲೆಬ್ರೇಷನ್ ಮಾಡುವುದಿರ್ಬೋದು. ಯಶ್ ಅವರ ಪ್ರತಿ ಡೈಲಾಗಿಗೂ ಕೂಡ ಇವರು ಕೂಡ ಧ್ವನಿಯನ್ನ ಗೂಡಿಸೋದಿರ್ಬೋದು. ಎಲ್ಲವೂ ಕೂಡ ಅದ್ಭುತವಾಗಿ ನಡೀತಾ ಇದೆ. ಯಾಕೆ ಅಂದ್ರೆ 4 ವರ್ಷ ಈ ಸಿನಿಮಾಗೋಸ್ಕರ ಕಾಯ್ತಾ ಇದ್ರು. ಸಿನಿಮಾ ಬರ್ತಾ ಯಾವ ತರ ಹೋಯ್ತು ಅಂದ್ರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ವರ್ಲ್ಡ್ ವೈಡ್ ಸಿನಿಮಾ ಆಗಿ ಬದಲಾಯಿತು. 2-3 ಸಲ ಡೇಟ್ ಚೇಂಜ್ ಆದ್ರೂ ಕೂಡ ಅಭಿಮಾನಿಗಳು ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಸಾಂಗ್ ರಿಲೀಸ್ ಆಗಿರ್ಬೋದು, ಟೀಸರ್ ರಿಲೀಸ್ ಆಗಿದ್ದಾಗಿರ್ಬೋದು ಅಥವಾ ಈಗ ಮೊನ್ನೆ ಆಗಸ್ಟ್ 8ರಂದು ರಿಲೀಸ್ ಆದಂತ ಟ್ರೇಲರ್ ರಿಲೀಸ್ ಆದ್ಮೇಲಂತೂ ನಿರೀಕ್ಷೆ ಮತ್ತಷ್ಟು ದುಪ್ಪಟ್ಟಾಗಿತ್ತು. ಇವತ್ತು ಕೂಡ ಅದೇ ನಿರೀಕ್ಷೆಯಲ್ಲಿ ಬಂದು ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಈಗಾಗಲೇ ನಮಗೆ ತಿಳಿದಿರೋ ಹಾಗೆ ಇವತ್ತು ಎಲ್ಲಾ ಕಡೆನೂ ಹೌಸ್ಫುಲ್ ಆಗಿದೆ. ಬುಧವಾರ ಆಗಿದ್ರು ಸಮೇತ ಎಲ್ಲಾ ಕಡೆಗಳು ಎಲ್ಲಾ ಥಿಯೇಟರ್ಗಳು ಕೂಡ ಹೌಸ್ಫುಲ್ ಆಗಿದೆ. ಬೆಂಗಳೂರು ಅಲ್ಲದೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಹೌಸ್ಫುಲ್ ಆಗಿದೆ. ಚಂದನ, ಧನ್ಯವಾದ ತ್ರಿಷಾ ನಿಮ್ಮೆಲ್ಲ ಮಾಹಿತಿಗಾಗಿ. 12,000 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿ ಟಾಕ್ಸಿಕ್ ಅಬ್ಬರ ಈಗ ಶುರುವಾಗಿದೆ. ಬೆಳಗ್ಗೆ 5 ಗಂಟೆಯಿಂದಲೇ ಅಭಿಮಾನಿಗಳು ಕಾತುರದಿಂದ 4 ವರ್ಷಗಳ ಕಾಲ ಕಾದಿದ್ದ ಸಮಯ ಈಗ ಬಂದಾಗಿದೆ. ದೇಶಾದ್ಯಂತ 8,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಅಬ್ಬರ ಜೋರಾಗಿಯೇ ಇದೆ. ಒಟ್ಟು 6 ಭಾಷೆಗಳಲ್ಲಿ ರಿಲೀಸ್ ಆದ ಕನ್ನಡದ ಗ್ಲೋಬಲ್ ಸಿನಿಮಾ ಟಾಕ್ಸಿಕ್ 800 ಕೋಟಿ ಬಜೆಟ್ನಲ್ಲಿ ತಯಾರಾಗಿದೆ. ಅದ್ಧೂರಿ ಸಿನಿಮಾ.